ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಚಿದಂಬರಮಠಾಧೀಶಂ ಸಿದ್ಧಾರೂಢ ಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಘ್ರಿಕಮಲದ್ವಂದ್ವಂ ತಾಪತ್ರಯನಿವಾರಣಂ ಶಾಂತೈಕ್ಯಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಜಗದ್ಗುರು ಶಿವರಾಮ ಅವಧೂತರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರಿಂದ ವಿರಚಿತವಾಗಿರ್ತಕ್ಕಂಥ ಈ ಭಜಗೋವಿಂದಂ ಸ್ತೋತ್ರದಲ್ಲಿ ಬಹು ಸುಂದರವಾಗಿರತಕ್ಕಂಥ ಉಪದೇಶವನ್ನು ಆಚಾರ್ಯರು ನಮಗೆ ಮಾಡ್ತಾ ಇದ್ದಾರೆ. ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾದಚಿರಾದ್ಭವ ಮುಕ್ತ ಸೇಂದ್ರಿಯ ಮಾನಸ ನಿಯಮಾದೇವಂ ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ. ನಮ್ಮ ಹೃದಯದಲ್ಲಿರ್ತಕ್ಕಂಥ ನಾವು ಭಗವಂತನನ್ನು ಕಾಣಬೇಕಾಗಿತ್ತು ಅಂತಂದರೆ ಅದಕ್ಕೆ ಉಪಾಯವನ್ನು ಹೇಳ್ತಾ ಇದ್ದಾರೆ, ಸಾಧನವನ್ನು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಭಗವಂತ ಎಲ್ಲಿ ಅದಾನ ಅಂತಂದರೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಠತಿ ಅಂತ ಹೇಳಿದ ಭಗವಂತ. ಸರ್ವಭೂತಾನಾಂ ಸಕಲ ಜೀವರಾಶಿಗಳ ಹೃದಯ ದೇಶದೊಳಗೆ ಭಗವಂತ ಇದ್ದಾನೆ ಅಂತ. ಮನದೊಳಗೆ ಶಿವತಾನೆ ಮನೆ ಮಾಡಿಕೊಂಡಿಹನು ಅಂತ ಸರ್ಪಭೂಷಣ ಶುಳವರು ಕೂಡ ಹೇಳ್ತಾ ಇದ್ದಾರೆ. ನಾವು ಭಗವಂತನನ್ನು ಎಲ್ಲಿ ಹೊರಗೆ ಹುಡುಕಬೇಕಾಗಿಲ್ಲ, ಅವನು ನಮ್ಮೊಳಗನ ಅದಾನ, ನಮ್ಮ ಹೃದಯದೊಳಗನ ಅದಾನ. ಅದಕ್ಕೆ ಕಠೋಪನಿಷತ್ನಲ್ಲಿ ಯಮಧರ್ಮ ಹೇಳ್ತಾ ಇದ್ದಾನೆ, ಏಷ ಸರ್ವೇಷು ಭೂತೇಷು ಗೂಢೋತ್ಮಾನ ಪ್ರಕಾಶತೆ ದೃಶ್ಯತೆ ತ್ವಗ್ರಯಾ ಬುದ್ಧ್ಯಾ ಸೂಕ್ಷ್ಮಯಾ ಸೂಕ್ಷ್ಮದರ್ಶಿಭಿಃ. ಏಷಃ ಸರ್ವೇಷು ಭೂತೇಷು, ಸರ್ವೇಷು ಭೂತೇಷು ಚತುರ್ಮುಖ ಬ್ರಹ್ಮನನ್ನೇ ಮೊದಲು ಮಾಡಿಕೊಂಡು ಒಂದು ಇರುವೆ ಪರ್ಯಂತರವಾಗಿ 84 ಲಕ್ಷ ಜೀವರಾಶಿಗಳಲ್ಲಿ ಈ ಪರಮಾತ್ಮ ನೆಲೆಸಿದ್ದಾನೆ ಅಂತ. ಗೂಢವಾಗಿದ್ದಾನೆ, ರಹಸ್ಯವಾಗಿದ್ದಾನೆ. ಅವನನ್ನು ನಾವು ಮನಸ್ಸಿನಿಂದಲಾಗಲಿ ವಾಣಿಯಿಂದಲಾಗಲಿ ತಿಳಿಲಿಕ್ಕೆ ಬರ್ತದೇನು ಅಂತಂದರೆ ಇಲ್ಲ. ಯಾಕೆಂದರೆ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಶ್ರುತಿ ಹೇಳ್ತದೆ. ಮನಸ್ಸಿಗೂ ವಾಣಿಗೂ ಅಗೋಚರವಾಗಿರತಕ್ಕಂಥ ಆ ಪರಮಾತ್ಮ ಎಲ್ಲಿ ಅದಾನ ಅಂತಂದರೆ ನಮ್ಮಲ್ಲಿ ಅದಾನ, ನಮ್ಮ ಹೃದಯದೊಳಗನ ಅದಾನ. ಅಷ್ಟು ಗೂಢ ರಹಸ್ಯವಾಗಿದ್ದಾನೆ. ಗೂಢೋತ್ಮ ನ ಪ್ರಕಾಶತೆ ದೃಶ್ಯತೆ ತ್ವಗ್ರಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿಃ. ಮತ್ತು ಅಂಥ ಪರಮಾತ್ಮನನ್ನು ಯಾರು ನೋಡ್ತಾರೆ, ಅವನನ್ನು ಯಾರು ಅನುಭವ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಯಾರು ತಮ್ಮ ಬುದ್ಧಿಯನ್ನು ಶುದ್ಧ ಮಾಡಿಕೊಂಡಾರ. ಯಾಕೆಂದರೆ ನಮ್ಮ ಬುದ್ಧಿ ಎನ್ನುವಂಥದ್ದು ಈ ಸಂಸಾರದೊಳಗೆ ಅನೇಕ ವಿಧವಾಗಿರ್ತಕ್ಕಂಥ ಪಾಪಗಳನ್ನು ಮಾಡಿ ದುರ್ಗುಣಗಳಿಂದ ಇದು ಮಲಿನ ಆಗ್ಯದ. ಈ ಮಲಿನವಾಗಿರ್ತಕ್ಕಂಥ ಬುದ್ಧಿಯನ್ನು ಸತ್ಸಂಗ ಮಾಡಿ
ಮಹಾತ್ಮರ ಸೇವಾದಿಗಳನ್ನು ಮಾಡಿ, ಈಶ್ವರನ ಧ್ಯಾನವನ್ನು ಮಾಡಿ, ಅನೇಕ ಸದ್ಗುಣಗಳಿಂದ ನಾವು ಇದನ್ನು ಶುದ್ಧ ಮಾಡಿಕೊಳ್ಬೇಕು. ಯಾವಾಗ ನಮ್ಮ ಬುದ್ಧಿ ಶುದ್ಧ ಆಯಿತು ಅಂತಂದರೆ ಇಂಥ ಶುದ್ಧವಾದ ಬುದ್ಧಿಯಿಂದ ನಾವು ಆತ್ಮದರ್ಶನವನ್ನು ಮಾಡಿಕೊಳ್ಳಿಕ್ಕೆ ಆಗ್ತದೆ ಅಂಥೇಳಿ ದೃಶ್ಯತೆ ತ್ವಗ್ರಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಇಲ್ಲಿ ಸೂಕ್ಷ್ಮದರ್ಶಿಗಳು ಅಂತಂದರೆ ಯಾವ ಉತ್ತಮ ಜಿಜ್ಞಾಸು ಸಾಧಕನಾಗಿರ್ತಕ್ಕಂಥವನು, ಗುರುವಿನ ಕೃಪೆಯನ್ನು ಹೊಂದಿ ಗುರುಗಳಿಂದ ತತ್ವಜ್ಞಾನವನ್ನು ಮಾಡಿಕೊಂಡು ಆತ್ಮಾನಾತ್ಮ ವಿಚಾರವನ್ನು ಮಾಡ್ತಾ ಆ ನಿಜವಾದ ಭಗವಂತನನ್ನು ತನ್ನ ಹೃದಯದೊಳಗನ ನೋಡ್ತಾ ಇದ್ದಾನೆ ಅಥವಾ ಅನುಭವಿಸ್ತಾ ಇದ್ದಾನೆ ಅಂಥೇಳಿ ಕಠೋಪನಿಷತ್ನಲ್ಲಿ ಯಮಧರ್ಮ ಹೇಳ್ತಾ ಇದ್ದಾನೆ. ಅದಕ್ಕೆ ಭಗವಂತನ ವಾಸಸ್ಥಾನ ಯಾವುದು ಅಂತಂದರೆ ನಮ್ಮ ಹೃದಯದೊಳಗನ ನಮ್ಮಲ್ಲಿಯೇ ಇದ್ದಾನೆ. ನಾವು ಅವನನ್ನು ಹೊರಗೆ ಹುಡುಕ್ತಾ ಇದ್ದೇವೆ. ದೇವರ ಅಲ್ಲದಾನ ಇಲ್ಲದಾನ ಅಂಥೇಳಿ ಎಲ್ಲೆಲ್ಲೋ ಹುಡುಕ್ತಾ ಇದ್ದೀವಿ. ಅಂಥ ಭಗವಂತನನ್ನು ನಾವು ಕಾಣಬೇಕಾಗಿತ್ತು ಅಂತಂದರೆ ಅದಕ್ಕೆ ಸರಳವಾಗಿರ್ತಕ್ಕಂಥ ಉಪಾಯವನ್ನು ಇಲ್ಲಿ ಆಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ. ಗುರುಚರಣಾಂಬುಜ ನಿರ್ಭರ ಭಕ್ತ. ಗುರುವಿನ ಚರಣ, ಅಂಬುಜ ಅಂತಂದ್ರೇನು? ಕಮಲ. ಆ ಗುರುವಿನ ಚರಣವೆಂಬ ಕಮಲದಲ್ಲಿ ಅಂದರೆ ಕಮಲೋಪಾದಿಯಲ್ಲಿರುವಂಥ ಗುರುವಿನ ಚರಣದಲ್ಲಿ ನಿರ್ಭರ ಭಕ್ತ ಅಂದರೆ ಇಲ್ಲಿ ನಿರತಿಶಯವಾಗಿರ್ತಕ್ಕಂಥ ಭಕ್ತಿ ಎನ್ನುವಂಥದ್ದನ್ನು ಮಾಡಬೇಕು. ಅಚಲವಾದ ಭಕ್ತಿ ಎನ್ನುವಂಥದ್ದನ್ನು ಮಾಡಬೇಕು. ಯಾಕಂದರೆ ನಾವು ಗುರುಗಳಿಗೆ ಶರಣಾಗತರಾದೀವಿ ಅಂತಂದರೆ ಆ ಗುರುವಿನ ಕೃಪಾ ಮೂಲಕವಾಗಿಯೇ ನಮಗೆ ಭಗವಂತನ ದರ್ಶನ ಅನ್ನುವಂಥದ್ದಾಗ್ತದೆ. ಯಾಕಂದರೆ ಬರ್ಗೋ ಸಾಕ್ಷಾತ್ ನರಾಕೃತಿ, ಸಾಕ್ಷಾತ್ ಪರಮಾತ್ಮನೇ ಗುರುರೂಪದಿಂದ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಅವತರಿಸಿ ಬಂದಿರ್ತಾನೆ. ಗುರುಗಳನ್ನು ನಾವು ನರ ಅಂತ ಭಾವಿಸಲಿಕ್ಕೆ ಹೋಗಬಾರದು. ಯಾಕೆಂದರೆ ಅವನು ಸಾಕ್ಷಾತ್ ಭಗವಂತನ ಅದಾನ, ಪರಮಾತ್ಮ ಸ್ವರೂಪನ ಅದಾನ. ಅಂಥ ಒಂದು ಸದ್ಭಾವ ಅನ್ನುವಂಥದ್ದು ನಮಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ರುತಿ ಭಗವತಿ ನಮಗೇನು ಅಪ್ಪಣೆ ಕೊಡಿಸ್ತಾ ಇದ್ದಾಳ ಅಂತಂದರೆ ತದ್ವಿಜ್ಞಾನಾರ್ಥಂ ಸ ಗುರುಮೇವಾ ವಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಆ ಭಗವಂತನ ಜ್ಞಾನವನ್ನು ನೀವು ಮಾಡ್ಕೋಬೇಕಾದ್ರೆ ಪರಬ್ರಹ್ಮದ ಒಂದು ಆ ಪರಬ್ರಹ್ಮ ಸ್ವರೂಪದ ಯಥಾರ್ಥವಾಗಿರ್ತಕ್ಕಂಥ ಜ್ಞಾನೋದಯ ನಮ್ಮ ಅಂತಃಕರಣದೊಳಗೆ ಆಗಬೇಕಾಗಿತ್ತು ಅಂತಂದರೆ ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆಗಿರುವಂಥ ಗುರುಗಳಿಗೆ ನೀ ಶರಣಾಗತಿ ಆಗುವಂತ ಶ್ರುತಿ ಮಾತೆ ನಮಗೆ ಅಪ್ಪಣೆ ಕೊಡಿಸ್ತಾ ಇದ್ದಾಳೆ. ಯಾಕಂದರೆ ನಾವು ಗುರುವಿನಿಂದಲೇ ತಿಳ್ಕೊಳ್ಬೇಕು. ಗುರುವಿಲ್ಲದೆ ಎಂಥಪ್ಪ ಪುರುಷರಿಗೆ ಮುಕ್ತಿ ಸವನಿಸದು ಅಂತ ನಿಜವಂಶಿಗಳವರು ಹೇಳ್ತಾ ಇದ್ದಾರೆ. ನಮ್ಮ ಸ್ವರೂಪದ ಸಾಕ್ಷಾತ್ಕಾರ ಆಗಬೇಕಾಗಿತ್ತು ಅಂತಂದರೆ ಅದು ಗುರುವಿನಿಂದ ಆಗ್ತದಂತ ಹೇಳ್ತಾರೆ. ಮುಕ್ತಿ ಮೂಲೋ ಗುರುಕೃಪಾ. ಮುಕ್ತಿಗೆ ಮೂಲ ಯಾವುದಪ್ಪ ಅಂತಂದರೆ ಗುರುವಿನ ಕರುಣ, ಗುರುವಿನ ಕೃಪಾ ಅನ್ನುವಂಥದ್ದು. ಯಾಕೆಂದರೆ ಗುರುವಿನ ಕರುಣೆಯೊಳಗೆ ಒಂದು ಅಪಾರವಾದ ಸಾಮರ್ಥ್ಯ ಇದೆ, ಶಕ್ತಿ ಇದೆ. ಧರಣಿ ಶಶಿ ರೋಚಿಗಳ ಕಿರಣಗಳೈದಿ ಸಂಹರಿಸದ ಅಜ್ಞಾನ ತಿಮಿರಮಂ ಕೆಡಿಸುವುದು ಗುರುವರ್ಯ ನಿನ್ನ ನಸುನೋಟ ಅಂತ ಹೇಳಿದರು. ಈ ಜಗತ್ತಿನಲ್ಲಿರುವಂಥ ಕತ್ತಲೆಯನ್ನು ಸೂರ್ಯ ಕಳಿತಾನ, ಚಂದ್ರ ಕಳಿತಾನ. ಆದರೆ ಜೀವಿಗಳ ಹೃದಯದೊಳಗೆ ಅಜ್ಞಾನ ಅನ್ನುವಂಥ ಏನು ಕತ್ತಲೆ ಅದಲ್ಲ, ಆ ಕತ್ತಲೆಯನ್ನು ಸೂರ್ಯನೂ ಕಳೆಯಲಾರ, ಚಂದ್ರನೂ ಕಳೆಯಲಾರ. ಅದು ಗುರುವಿನ ಒಂದು ನಸುನೋಟ, ಅವನ ಕರುಣಾರಸ ಅನ್ನುವಂಥದ್ದು ಯಾವ ಮುಕ್ಷು ಅಥವಾ ಸದ್ಭಕ್ತನ ಮೇಲೆ ಹರಿದು ಬರ್ತದೆ, ಅವನ ಅಜ್ಞಾನ ಅನ್ನುವಂಥ ತಿಮಿರ ಅಂದರೆ ಕತ್ತಲೆ ಅನ್ನುವಂಥದ್ದು ಅದು ದೂರ ಆಗ್ತದೆ ಅಂಥೇಳಿ ಶ್ರೀಮನ್ ನಿರ್ಮಶ್ರೀಗಳವರು ಭಾಳ ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡಿಕೊಂಡು ಬಂದಾರ. ಅದಕ್ಕೆ ಶ್ರುತಿನೂ ಕೂಡ ಹೇಳ್ತದೆ, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾ ಹ್ಯರ್ಥ ಪ್ರಕಾಶ್ಯಂತೆ ಮಹಾತ್ಮನಃ. ಈಗ ನಾವು ಲೋಕದೊಳಗೆ ನಾವು ಸಂಸಾರದೊಳಗೆ ಏನು ಮಾಡ್ತೀವಿ? ಭಗವಂತನಲ್ಲಿ ನಾವು ಭಕ್ತಿ ಉಳ್ಳವರಾಗಿರ್ತೀವಿ.
ಪ್ರತಿ ದಿವಸ ಸ್ನಾನ ಮಾಡಿ ಮಂದಿರಕ್ಕೆ ಹೋಗ್ತೀವಿ. ಅಲ್ಲಿ ಶಿವನಿಗೆ ಅಥವಾ ನಾರಾಯಣನಿಗೆ, ಕೃಷ್ಣನಿಗೆ ಆ ಮಂದಿರಕ್ಕೆ ಹೋದಾಗ ನಾವು ಭಕ್ತಿಯಿಂದ ಅವನಿಗೆ ನಾವು ಅಭಿಷೇಕ ಮಾಡ್ತೀವಿ, ಸ್ತೋತ್ರ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ, ನೈವೇದ್ಯಗಳನ್ನು ಅರ್ಪಣೆ ಮಾಡ್ತೀವಿ. ಒಳ್ಳೆಯ ಭಕ್ತಿ ಭಾವನೆಯಿಂದ ಅಲ್ಲಿ ಭಗವಂತನನ್ನು ನಾವು ಧ್ಯಾನ ಮಾಡ್ತೀವಿ. ಆ ಭಗವಂತನಲ್ಲಿ ಎಷ್ಟು ಭಕ್ತಿ ಇಟ್ಟೇವಲ್ಲ ಅಷ್ಟೇ ಭಕ್ತಿ ಎನ್ನುವಂಥದ್ದನ್ನು ಗುರುವಿನಲ್ಲಿ ಇಡುವಂತ ಹೇಳ್ತಾರೆ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ಆ ಭಗವಂತನಲ್ಲಿ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿಯನ್ನು, ಒಂದು ಅನುರಾಗವನ್ನು, ಆ ಭಕ್ತಿಯನ್ನು ಗುರುವಿನ ಚರಣಗಳಲ್ಲಿ ಇಟ್ಟಿದ್ದಾದರೆ ಆ ಗುರುವಿನ ಕರುಣೆಯಿಂದ ಆ ವೇದ ರಹಸ್ಯವಾಗಿರತಕ್ಕಂಥ ಯಾವ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದಲ್ಲ ಅದು ನಿನ್ನ ಅನುಭವದೊಳಗೆ ಬರ್ತದೆ. ಅದನ್ನು ನೀನು ಅಪರೋಕ್ಷವಾಗಿ ಅನುಭವ ಮಾಡ್ತಿ. ಆ ಪರಬ್ರಹ್ಮನೇ ಸ್ವರೂಪನೇ ನಾನಿದ್ದೀನಿ ಅನ್ನುವಂಥ ನಿನಗೆ ಯಥಾರ್ಥವಾದ ಸ್ವರೂಪದ ಸಾಕ್ಷಾತ್ಕಾರ, ಅದರ ದಿವ್ಯ ದರ್ಶನ ನಿನಗೆ ಆಗಬೇಕಾಗಿತ್ತು ಅಂತಂದ್ರೆ ನೀನು ಗುರುವಿನ ಚರಣಗಳಲ್ಲಿ ದೃಢವಾಗಿರತಕ್ಕಂಥ ಭಕ್ತಿ ಎನ್ನುವಂಥದ್ದನ್ನು ಮಾಡಬೇಕು ಅಂಥೇಳಿ ಹಿಂಗೆ ಶ್ರುತಿ ಭಗವತಿ ನಮಗೆ ಅಪ್ಪಣೆ ಕೊಡಿಸ್ತಾ ಇದ್ದಾಳೆ. ದೌಮ್ಯ ಋಷಿಗಳ ಹತ್ರ ವೇದ, ಆರುಣಿ, ಉಪಮನ್ಯು ಅನ್ನುವಂಥ ಶಿಷ್ಯರು, ಇನ್ನೂ ಅನೇಕ ಜನ ಶಿಷ್ಯರು ಸೇವಾ ಮಾಡಿಕೊಂಡಿದ್ದರು. ಯಾಕಂದರೆ ಅವರು ತತ್ವಜ್ಞಾನ ಮಾಡಿಕೊಂಡು ಮುಕ್ತರಾಗಬೇಕು, ಈ ಭವಸಾಗರದಿಂದ ಪಾರಾಗಬೇಕು ಅಂಥೇಳಿ ಗುರುವಿನ ಸೇವೆಯಲ್ಲಿ ತೊಡಗಿದ್ದರು. ಅದರಲ್ಲಿ ಉಪಮನ್ಯು ಅನ್ನುವಂಥ ಶಿಷ್ಯ, ಅವನು ಗುರುಗಳಲ್ಲಿ ಅತ್ಯಂತ ಸದ್ಭಾವವುಳ್ಳವನಾಗಿದ್ದ. ಆಪ್ತ, ಅಂಗ, ಸ್ಥಾನ, ಸದ್ಭಾವ ಅನ್ನುವಂಥ ಚತುರ್ವಿಧ ಸೇವೆಗಳದಾವ. ನಮ್ಮ ಮನೆಗೆ ಆಪ್ತರು, ಬೀಗರು ಬಂದಾಗ ನಾವು ಎಷ್ಟು ಅವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ತೀವಿ, ಅವರಿಗೆ ಸ್ವಾಗತ ಮಾಡ್ತೀವಿ, ಅವರಿಗೆ ಒಳ್ಳೆಯ ಮೃಷ್ಟಾನ್ನಾದಿ ಭೋಜನಗಳನ್ನು ಮಾಡಿಸ್ತೀವಿ, ಒಳ್ಳೆಯ ರೀತಿಯಿಂದ ಅವ್ರಿಗೆ ಉಪಚಾರ ಮಾಡ್ತೀವಿ. ಹಂಗೆ ಗುರುಗಳು ಬಂದಾಗ ಆಪ್ತರಂತೆ ನಾವು ಕೂಡ ಗುರುಗಳಿಗೆ ಸೇವಾದಿಗಳನ್ನು ಮಾಡಬೇಕು. ಇನ್ನು ಅಂಗ ಸೇವಾ, ಗುರು ದಣದು ಬಂದಿರ್ತಾನ, ಅವನ ಕಾಲು ಒತ್ತುವುದಾಗಲಿ, ಅವನ ಬಟ್ಟೆ ತೊಳೆಯುವುದಾಗಲಿ, ಆ ಗುರುವಿನ ಸೇವೆ ಎನ್ನುವಂಥದ್ದನ್ನು ಮಾಡುವಂಥದ್ದೇನಾದ್ರು ಇದು ಅಂಗ ಸೇವಾ ಅಂತ ಹೇಳಿಸ್ಕೊಳ್ತದೆ. ಇನ್ನು ಸ್ಥಾನ ಸೇವಾ, ಗುರುಗಳು ವಾಸ ಮಾಡ್ತಕ್ಕಂಥ ಯಾವ ಆಶ್ರಮ ಇರಲಿ, ಮಠ ಇರಲಿ, ಅದನ್ನು ನಾವು ಶುಚಿಗೊಳಿಸೋದು, ಸ್ವಚ್ಛವಾಗಿಟ್ಟುಕೊಳ್ಳೋದು. ಅಲ್ಲಿ ಗಿಡಗಳಿಗೆ ನೀರು ಹಾಕೋದಾಗಲಿ, ಗುರುಗಳ ಪೂಜೆಗೆ ವ್ಯವಸ್ಥೆ ಮಾಡೋದಾಗಲಿ, ಆ ಮಠ ಅನ್ನುವಂಥದ್ದನ್ನು ಯಾವಾಗಲೂ ಸ್ವಚ್ಛವಾಗಿಡತಕ್ಕಂಥದ್ದು ಇದು ಸ್ಥಾನ ಸೇವಾ ಅಂತ ಹೇಳಿಸ್ಕೊಳ್ತದೆ. ಇನ್ನು ಸದ್ಭಾವ ಸೇವಾ, ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಸದ್ಗುರುಗಳು ಅಂತಂದ್ರೆ ಅವರು ನಮ್ಮಂಥ ಮನುಷ್ಯರು ಅಂತ ತಿಳ್ಕೊಳ್ಬಾರ್ದು. ನಾವು ಅವರಲ್ಲಿ ನರಬುದ್ಧಿಯನ್ನು ಮಾಡಬಾರ್ದು. ಅವರು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಸಾಕ್ಷಾತ್ ಪರಮಾತ್ಮನೇ ಅನ್ನುವಂಥ ಈ ಒಂದು ಸದ್ಭಾವ ಅನ್ನುವಂಥದ್ದು ನಮ್ಮಲ್ಲಿ ಇರಬೇಕಂತಾರೆ. ಈ ಸದ್ಭಾವ ಸೇವೆ ಇದ್ರೇ ನಮಗೆ ಗುರುವಿನಿಂದ ಜ್ಞಾನ ಆಗ್ತದೆ. ನಾವು ಗುರುವಿನಿಂದ ಜ್ಞಾನ ಮಾಡಿಕೊಂಡು ಮುಕ್ತರಾಗಬೇಕಾದ್ರೆ ನಮ್ಮಲ್ಲಿ ಈ ಸದ್ಭಾವ ಸೇವಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಆಚಾರ್ಯಂ ಮಾಂ ವಿಜಾನೀಯಾತ್ ನಾವಮನ್ಯೇತ ಕರ್ಹಿಚಿತ್ ನ ಮರ್ತ್ಯ ಬುದ್ಧ್ಯಾ ಅಸೂಯೇತ ಸರ್ವದೇವಮಯೋ ಗುರು. ಅಂದರೆ ನಾವು ಯಾವ ಸದ್ಗುರುಗಳಿಗೆ ಏನು ಶರಣಾಗತರಾಗ್ತಾ ಇದ್ದೇವಲ್ಲ, ಆ ಗುರುಗಳನ್ನು ನಾವು ಸಾಕ್ಷಾತ್ ಭಗವಂತನ ಸ್ವರೂಪ ಅಂತ ತಿಳ್ಕೊಳ್ಬೇಕು. ಆಚಾರ್ಯಂ ಮಾಂ ವಿಜಾನೀಯಾತ್ ನಾವು ಮನ್ಯೇತ ಕರಿಚಿತ್. ಆ ಗುರುಗಳಲ್ಲಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ನರಬುದ್ಧಿ ಇಂಥದ್ದೇನು ಮಾಡಲಿಕ್ಕೆ ಹೋಗಬಾರ್ದು. ಅಲ್ಲಿ ಸರ್ವದೇವಮಯೋ ಗುರು ಅಂತ ಹೇಳ್ತಾರೆ. ಅಂದರೆ ಎಲ್ಲ ದೇವತೆಗಳ ಸ್ವರೂಪನೇ ಸದ್ಗುರು ಅದಾನ ಅಂತ. ಅಂಥ ಒಂದು ಭಾವನಾ ಅನ್ನುವಂಥ ಸದ್ಭಾವ ಅನ್ನುವಂಥದ್ದು ನಮ್ಮೊಳಗೆ ಬಂದರೆ ನಾವು ಆ ಸಾಕ್ಷಾತ್ ಗುರುವಿನ ಕೃಪಾ ಮೂಲಕವಾಗಿ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ತಾ ಇದ್ದೀವಿ. ಅದಕ್ಕೆ
ಹರನ ಶಿಲೆಯೆಂದವಗೆ ಗುರುವ ನರನೆಂದವಗೆ ಕರ್ಣಪ್ರಸಾದ ಎಂಜಲೆಂದವಗೆ ನರಕ ತಪ್ಪದು ಅಂತ ಹೇಳಿದರು. ಹಂಗೆ ಅಲ್ಲಿ ಉಪಮನ್ಯು ಏನು ಮಾಡಿದ ಅಂತಂದ್ರೆ ಗುರುಗಳನ್ನು ಸಾಕ್ಷಾತ್ ಭಗವಂತ ಅಂತ ತಿಳ್ಕೊಂಡಿದ್ದ. ಗುರುಗಳು ಕಂಡ್ರೆ ಸಾಕು ಸಾಷ್ಟಾಂಗ ನಮಸ್ಕಾರ ಹಾಕ್ತಿದ್ದ. ಪ್ರತಿ ದಿವಸ ಅವನು ಬೆಳಗಿನ ಜಾವದಲ್ಲಿ ಎದ್ದು ಮಠ ಎಲ್ಲ ಕಸ ಗುಡಿಸಿ ನೀರು ಹಾಕಿ ಗುರುಗಳಿಗೆಲ್ಲ ಸ್ನಾನಕ್ಕೆ ವ್ಯವಸ್ಥೆ ಮಾಡಿ ಎಲ್ಲ ಭಾಳ ಶ್ರದ್ಧೆಯಿಂದ ಸೇವೆ ಮಾಡ್ತಿದ್ದ. ಮತ್ತು ಊರೊಳಗೆ ಹೋಗಿ ಕಂತಿ ಭಿಕ್ಷೆ ಮಾಡ್ಕೊಂಡು ಬರ್ತಿದ್ದ. ಗುರುಗಳ ಮುಂದೆ ಇಡ್ತಿದ್ದ. ಗುರುಗಳಿಗೆ ಎಷ್ಟು ಕೊಡ್ತಾರೋ ಅದನ್ನು ತಗೊಂಡು ಆಕಳ ಹೊಡ್ಕೊಂಡು ಆಕಳ ಕಾಯಲಿಕ್ಕೆ ಹೋಗ್ತಿದ್ದ, ಅರಣ್ಯಕ್ಕೆ ಹೋಗ್ತಿದ್ದ. ಅಲ್ಲಿ ಹೋಗಿ ಊಟ ಮಾಡಿ ಆಕಳುಗಳನ್ನು ಮೇಯಿಸ್ಕೊಂಡು ಸಾಯಂಕಾಲ ಮತ್ತು ವಾಪಸ್ ಆಶ್ರಮಕ್ಕೆ ಬರ್ತಿದ್ದ. ಹಿಂಗೆ ಎಷ್ಟೋ ವರ್ಷಗಳ ಪರ್ಯಂತರವಾಗಿ ಸೇವಾ ಮಾಡಿದ. ಅವಾಗ ಗುರುಗಳಂದರು, ಭಾಳ ವರ್ಷ ಆಯಿತು, ಉಪಮನ್ಯು ಭಾಳ ಭಕ್ತಿಯಿಂದ ಸೇವಾ ಮಾಡಕತ್ತಾನ, ಇವನಿಗೆ ಜ್ಞಾನೋಪದೇಶವನ್ನು ಮಾಡಬೇಕು, ಇವನಿಗೆ ಭಗವಂತನ ದರ್ಶನವನ್ನು ಮಾಡಿಸ್ಬೇಕು ಅಂತ ಗುರುಗಳಲ್ಲಿ ಸಂಕಲ್ಪ ಆಯಿತು. ಯಾಕಂದರೆ ಇವನ ಅಂತಃಕರಣ ಪರಿಪಕ್ವವಾಗ್ಯದ. ಇವನ ಅಂತಃಕರಣದೊಳಗೆ ಯಾವುದೇ ದೋಷಗಳಿಲ್ಲ. ಇವನ ಮನಸ್ಸು ಪರಿಶುದ್ಧ ಆಗ್ಯದ, ಇವನ ಬುದ್ಧಿ ಪರಿಶುದ್ಧ ಆಗ್ಯದ, ಇವನು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಅಧಿಕಾರಿಯಾಗಿದ್ದಾನ ಅಂಥೇಳಿ ಗುರುಗಳು ಏನು ಮಾಡಿದರು ಅಂತಂದರೆ, ಒಂದು ದಿವಸ ಅವ ಏನು ಭಿಕ್ಷಾ ತಂದು ಇಟ್ಟಿದ್ನಲ್ಲ, ಗುರುಗಳು ಅವನಿಗೆ ಪ್ರಸಾದ ಕೊಡಲಿಲ್ಲ. ಅವತ್ತವರು ಸುಮ್ಮನೆ ಇದ್ದರು. ಯಾಕೋ ಗುರುಗಳು ಪ್ರಸಾದ ಕೊಡಲಿಲ್ಲ ಅಂತ ಸ್ವಲ್ಪ ಹೊತ್ತು ನಿಂತು ಹೋಗಿಬಿಟ್ಟ. ಹಸಿವೆ ಬಾಧೆ. ಮತ್ತೆ ಒಂದು 2 ಮನೆಗೆ ಭಿಕ್ಷಾ ಮಾಡಿಕೊಂಡು ಆಕಳ ಹೊಡ್ಕೊಂಡು ಅರಣ್ಯಕ್ಕೆ ಹೋದ. ಮರುದಿವಸ ಮತ್ತೆ ಭಿಕ್ಷಾ ತಂದು ಗುರುಗಳ ಮುಂದೆ ಇಟ್ಟ. ಗುರುಗಳು ಏನೋ ಕೊಡ್ತಾರಂತ ನಿಂತುಕೊಂಡ. ಗುರುಗಳು ಕೊಡಲಿಲ್ಲ. ಗುರುಗಳು ಕೇಳಿದರು, ಅಲ್ಲಪ್ಪ ನಿನ್ನೆ ನಾನು ನಿನಗೆ ಪ್ರಸಾದ ಕೊಟ್ಟಿದ್ದಿಲ್ಲ, ಊಟಕ್ಕೇನು ನಾನು ಆಹಾರ ಕೊಟ್ಟಿದ್ದಿಲ್ಲ, ಮತ್ತು ನಿನ್ನೆ ಏನು ಮಾಡಿದಿ ಅಂತ ಕೇಳಿದರು. ಗುರುಗಳೇ, ಮತ್ತು ನೀವೇನು ಕೊಡಲಿಲ್ಲ, ಮತ್ತೊಂದು 2 ಮನೆ ಭಿಕ್ಷಾ ಮಾಡಿಕೊಂಡು ಅದನ್ನು ತೊಗೊಂಡು ಹೋಗಿ ಊಟ ಮಾಡಿದೆ ಅಂತ ಹೇಳಿದ. ಆವಾಗ ಗುರು ಹೇಳ್ತಾರೆ, ನೋಡಪ್ಪ, ಒಂದೇ ಸಲ ಭಿಕ್ಷಾ ಮಾಡಬೇಕು, 2ನೇ ಸಲ ಭಿಕ್ಷಕ್ಕೆ ಹೋಗಬಾರ್ದು, ಅದು ವರ್ಜ್ಯ ಅದ ಅಂತ ಗುರುಗಳು ಹೇಳಿದರು. ಆಗಲಿ ಗುರುಗಳೇ ಅಂಥೇಳಿ ನಿಂತುಕೊಂಡ. ಗುರುಗಳು ಮತ್ತೆ ಕೊಡಲಿಲ್ಲ. ಆವಾಗ ಅವನು ಹೊರಟು ಹೋದ ಆಕಳ ಹೊಡ್ಕೊಂಡು. ಮಧ್ಯಾಹ್ನ ಆಯಿತು, ಭಾಳ ಹಸಿವಾಗ್ಲಿಕ್ಕತ್ತು. ಅವಾಗ ಅವ ಏನು ಮಾಡಿದ ಅಂತಂದ್ರೆ, ಮತ್ತು ಗುರುಗಳಂತೂ ಪ್ರಸಾದ ಕೊಟ್ಟಿಲ್ಲ, ಮತ್ತು 2ನೇ ಸಲ ಭಿಕ್ಷಕ್ಕೆ ಹೋಗಬೇಡ ಅಂತ ಹೇಳ್ಯಾರ. ಹಸಿವೆ ಬಾಧೆ ತಾಳಲಾರದೆ ಆಕಳ ಹಾಲು ಕರೆದು ಹಾಲು ಕುಡಿದ ಕೂಡಲೇ ಮತ್ತೆ ಮರುದಿವಸ ಮತ್ತೆ ಭಿಕ್ಷಾ ತಂದಿಟ್ಟ. ಗುರುಗಳು ಕೇಳಿದರು, ಅಲ್ಲಪ್ಪ ನಿನ್ನೆ ಪ್ರಸಾದ ಕೊಟ್ಟಿದ್ದಿಲ್ಲ, ಮತ್ತು ನಿನ್ನೆ ಏನು ಮಾಡಿದೆ ಅಂತ ಕೇಳಿದರು. ಗುರುಗಳೇ, ಮತ್ತು 2ನೇ ಸಲ ಭಿಕ್ಷಾ ಬ್ಯಾಡ ಅಂತ ಹೇಳಿದ್ರಿ, ಹಸಿವು ಭಾಳ ಆಗಿತ್ತು, ಆಕಳ ಹಾಲು ಕರೆದು ಕುಡಿದೆ ಅಂತಂದ. ಅವಾಗ ಗುರುಗಳು ಹೇಳಿದರು, ಹಂಗೆ ಹಾಲು ಹಂಗೆ ಕುಡಿಬಾರ್ದು, ಯಾಕಂದರೆ ಕರುಗಳಿಗೋಸ್ಕರವಾಗಿ ಹಾಲು ಇರ್ತದೆ, ಅದಕ್ಕೆ ನೀನು ಹಾಲನ್ನು ಕುಡಿಯುವುದು ಸರಿಯಲ್ಲ ಅಂತ ಗುರುಗಳು ಹೇಳಿದರು. ಆಗಲಿ ಗುರುಳಿನ ಮಾಜ್ಞೆ ಅಂತೇಳಿ ಮತ್ತೆ ಹೋದ. ಗುರುಗಳು ಅವತ್ತೂ ಕೊಡಲಿಲ್ಲ, ಪ್ರಸಾದ ಕೊಡಲಿಲ್ಲ. ಅವನಿಗೆ ಭಾಳ ಹಸಿವಾಗಲಿಕ್ಕತ್ತಿತ್ತು. ಆಕಳ ಕರುಗಳು ಹಾಲು ಕುಡಿತಾ ಇದ್ದು, ಅದರ ಬಾಯಿಯೊಳಗೆ ನೊರೆ ಬರ್ತಾ ಇತ್ತು. ಅದನ್ನು ನೆಕ್ಕಿದ. ಯಾಕಂದ್ರೆ ಹಸಿವೆಯ ಬಾಧೆ ತಡ್ಕೊಳಕ್ಕಾಗಲಿಲ್ಲ. ಆ ನೊರೆಯನ್ನು ನೆಕ್ಕಿದ. ಆವಾಗ ಮತ್ತೆ ಸಾಯಂಕಾಲೆಲ್ಲ ಆಕಳು ಹೊಡ್ಕೊಂಡು ಬಂದ. ಮರುದಿವ್ಸನೂ ಗುರುಗಳು ಕೇಳಿದರು, ಮತ್ತು ನೀನು ಹೇಗೆ ಮಾಡಿದೆಪ್ಪ ಅಂತ ಕೇಳಿದರು. ಗುರುಗಳೇ, ಮತ್ತು ನೀವಂತೂ ಹಾಲು ಕರೆದು ಕುಡಿಬೇಡ ಅಂತ ಹೇಳಿದ್ರಿ, ನಾನು ಆಕಳ ಕರುಗಳ ಹಾಲು ಕುಡಿಯುವಾಗ ಅದರ ಆ ಕರುಗಳ ಬಾಯೊಳಗೆ ಏನು ಜೊಲ್ಲು ನೊರೆ ಬರ್ತಿತ್ತಲ್ಲ, ಅದನ್ನೇ ನಾನು ಸ್ವೀಕಾರ ಮಾಡಿದೆ ಅಂತಂದರು. ನೋಡಪ್ಪ, ನೀನು ಆ ಕರುಗಳಿಗೆ ಅರೆಹೊಟ್ಟೆ ಮಾಡ್ತಾ ಇದೀಯ, ಅದನ್ನು ಕೂಡ ಸ್ವೀಕಾರ ಮಾಡಬಾರ್ದು ಅಂತಂದರು. ಆಗಲಿ ಗುರುಗಳು ಅಂಥೇಳಿ ಮತ್ತೆ ಅವತ್ತೂ ಕೂಡ ಪ್ರಸಾದ ಕೊಡಲಿಲ್ಲ, ಹಾಗೇ ಹೋದ. ಮಧ್ಯಾಹ್ನ ಆಯಿತು, ಅವನಿಗೆ ಭಾಳ ಹಸಿವಾಯಿತು. ಯಾಕೆ 2-3 ದಿವಸದಿಂದ ಆಹಾರ ಇಲ್ಲ. ಈ ಕಡೆ ಗುರುಗಳು ಹಾಲನ್ನು ಕುಡಿಬೇಡ ಅಂತ ಹೇಳ್ಯಾರ. ಆ ಕರುಗಳು ಕುಡಿತಕ್ಕಂಥ ಯಾವ ಅದು ಬಾಯೊಳಗೆ ನೊರೆ ಬರ್ತಾ ಅದನ್ನು ಕೂಡ ಸ್ವೀಕಾರ ಮಾಡಬೇಡ ಅಂತ ಯಾರು ಏನು ಮಾಡೋದು ಅಂತ ವಿಚಾರ ಮಾಡಿದ. ಅಲ್ಲಿ ಕಳ್ಳಿ ಬೆಳೆದಿತ್ತು. ಆ ಕಳ್ಳಿ ಹಾಲನ್ನು ಸಂಗ್ರಹ ಮಾಡಿದ. ಇದು ಹಾಲಿದ್ದಂಗೆ ಅದು ಅಂಥೇಳಿ ಅದನ್ನು ಕುಡಿದ್ಬಿಟ್ಟ. ಕಣ್ಣು ಹೋಗಿಬಿಟ್ಟು. ಆಕಳುಗಳು ಸಾಯಂಕಾಲ ಆಯಿತು, ಆಶ್ರಮಕ್ಕೆ ಬಂದು. ಆದರೂ ಉಪಮನ್ಯು ಕಣ್ಣು ಹೋಗಿಬಿಟ್ಟು. ಅವಾಗ ಅಯ್ಯೋ ಇನ್ನು ಹೇಗಪ್ಪ ಹೋಗೋದು ಅಂಥೇಳಿ ಹಂಗೆ ಮುಂದೆ ಹೋಗ್ತಿದ್ದ. ಬಾವಿಯೊಳಗೆ ಬಿದ್ದುಬಿಟ್ಟ, ಒಂದು ಹಾಳು ಬಾವಿ. ಕಣ್ಣು ಹೋಗಿದ್ದಕ್ಕೆ ಮುಂದೆ ಏನೂ ಕಾಣಿಸ್ಲಿಲ್ಲ.
ಬಾವಿಯೊಳಗೆ ಬಿದ್ದುಬಿಟ್ಟ. ಗುರು ಸ್ಮರಣ ಮಾಡ್ಕೊತ ಇದ್ದ. ಸಂಜೆ ಆಯಿತು, ಸೂರ್ಯ ಮುಳುಗಿದ, ಕತ್ತಲಾಯಿತು. ಗುರುಗಳು ಯಾಕೋ ಉಪಮನ್ಯು ಬರಲಿಲ್ಲ. 4 ದಿವಸ ಆಯಿತು, ಅವನಿಗೆ ಊಟ ಕೊಟ್ಟಿಲ್ಲ. ನಿಶ್ಶಕ್ತನಾಗಿ ಎಲ್ಲಿ ಬಿದ್ದಾನೋ ಏನೋ. ಶಿಷ್ಯರನ್ನು ಕರ್ಕೊಂಡು ಗುರುಗಳು ಹುಡುಕಾಡ್ಕೊತ ಬಂದರು. ಉಪಮನ್ಯು ಉಪಮನ್ಯು ಅಂತ ಜೋರಾಗಿ ಕೂಗ್ತಾ ಇದ್ದಾರೆ. ಇವನು ಬಾಯಿಯೊಳಗೆ ಬಿದ್ದಿದ್ದ. ಆವಾಗ ಉಪಮನ್ಯು ಅಂತ, ನಾ ಗುರುದೇವ ಇಲ್ಲೇ ಇದ್ದೀನಿ ಅಂತ ಸಣ್ಣ ಧ್ವನಿಯೊಳಗೆ ಹೇಳಿದೆ. ಯಾಕಂದ್ರೆ ಅವನಿಗೆ ಮಾತಾಡೋಕ್ಕೆ ಶಕ್ತಿ ಇಲ್ಲ. 3 ದಿವಸ ಉಪವಾಸ, 4 ದಿವಸ ಉಪವಾಸ ಅದಾನ, ಮಾತಾಡೋಕ್ಕೆ ಶಕ್ತಿ ಬರಲಿಲ್ಲ. ಆವಾಗ ಗುರುಗಳು ಆ ಬಾವಿ ಹತ್ತಿರ ಬಂದು ನೋಡಿದರು, ಉಪಮನ್ಯು ಕೆಳಗೆ ಬಿದ್ದಿದ್ದ. ಶಿಷ್ಯರನ್ನು ಕರೆಸಿ ಕೆಳಗಿಳಿಸಿ ಅವರನ್ನು ಮೇಲೆ ಎತ್ಕೊಂಡು ಬಂದರು. ಆವಾಗ ಗುರುಗಳಿಗೆ ಎಲ್ಲ ವಿಷಯ ಹೇಳಿದ, ಹಿಂಗಂತ ಹೇಳಿ. ಆವಾಗ ಗುರುಗಳು ಹೇಳ್ತಾರೆ, ನೋಡಪ್ಪ, ನಿನ್ನ ಕಣ್ಣು ಬರಬೇಕಾಗಿತ್ತು ಅಂತಂದರೆ ಅಶ್ವಿನಿ ಕುಮಾರನ ಸ್ತೋತ್ರ ಮಾಡು, ಅವರು ನಿನಗೆ ಕಣ್ಣು ಕೊಡ್ತಾರೆ, ನಿನ್ನ ಕಣ್ಣು ಬರ್ತಾವೆ ಅಂತಂದರು. ಆಗಲಿ ಅಂತೇಳಿ ಅಶ್ವಿನಿ ಕುಮಾರ್ ಸ್ತೋತ್ರ ಮಾಡಿದಾಗ ಅವರು ಪ್ರತ್ಯಕ್ಷ ಆದರು. ಆವಾಗ ಉಪಮನ್ಯು ಕೊಡ್ತಾ ಇದ್ದ, ನೋಡಪ್ಪ ಇದನ್ನು ಅಮೃತ, ಇದನ್ನು ಪಾನ ಮಾಡು, ನಿನ್ನ ಕಣ್ಣು ಬರ್ತಾವು ಅಂತ ಹೇಳಿದರು. ಗುರು ಆಜ್ಞೆ ಇಲ್ಲದೆ ನಾ ಸ್ವೀಕಾರ ಮಾಡೋದಿಲ್ಲ ಅಂತಂದ. ಆವಾಗ ಗುರುಗಳು ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಅದನ್ನು ತಗೋ ಅಂತಂದಾಗ ಅದನ್ನು ಕುಡ್ದ. ಕಣ್ಣು ಬಂದ ಕೂಡಲೇ ಗುರುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಗುರುದೇವ, ಇವತ್ತು ನನ್ನ ಜನ್ಮ ಸಾರ್ಥಕ ಆಯಿತು. ನಾನು ನಿಮ್ಮ ಸೇವೆಯನ್ನು ಮಾಡಿ ನಿಮ್ಮ ಕೃಪೆಯನ್ನು ನಾನು ಹೊಂದಿದೆ ಅಂಥೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ಗುರುಗಳು ತಮ್ಮ ವರದ ಹಸ್ತವನ್ನು ಅವನ ಮಸ್ತಕದ ಮೇಲೆ ಇಡ್ತಾ ಇದ್ದಾರೆ. ಅವನ ಅಂತರಂಗದೊಳಗೆ ಭಗವದ್ ದರ್ಶನ ಆಯಿತು. ಸಾಕ್ಷಾತ್ ಪರಬ್ರಹ್ಮದ ಸಾಕ್ಷಾತ್ಕಾರವನ್ನು ಹೊಂದಿದ. ಆನಂದ ಸಾಗರೊಳಗೆ ಮುಳುಗಿಬಿಟ್ಟ. ಅವನು ಸಮಾಧಿಸ್ಥನಾಗಿ ಬಿಟ್ಟ. ಸ್ವಲ್ಪ ಹೊತ್ತಾದ ಮೇಲೆ ಗುರುಗಳು ಅವನಿಗೆ ಎಬ್ಬಿಸಿದರು. ಆವಾಗ ಗುರುಗಳ ಮುಂದೆ ಹೇಳ್ತಾ ಉದ್ಗಾರ ತೆಗಿತಾ ಇದ್ದಾನೆ, ಏ ಸದ್ಗುರುನಾಥ, ಎಂಥ ತಪಸ್ವಿಗಳು ಯೋಗಿಗಳು ಅರಣ್ಯದೊಳಗಿದ್ದುಕೊಂಡು ತಪಸ್ಸು ಮಾಡಿದ್ರೂ ಕೂಡ ಅವರಿಗೆ ಸಿಗಲಾರದಂಥ ಎಂಥ ಶ್ರೇಷ್ಠವಾದ ಭಗವದ್ ದರ್ಶನ ಮಾಡಿಕೊಂಡು ನನ್ನ ಜನ್ಮ ಪಾವನ ಆಯ್ತಲ್ಲ, ನಿಮ್ಮ ಕೃಪೆಯಿಂದ ನನ್ನ ಜೀವನ ಧನ್ಯಾಗಿ ಹೋಯಿತು ಅಂಥೇಳಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾನೆ. ಹಿಂಗೆ ಉಪಮನ್ಯು ಗುರುವಿನ ಒಂದು ಸೇವೆಯನ್ನು ಅಷ್ಟು ಶ್ರದ್ಧಾಭಕ್ತಿಯಿಂದ ಮಾಡಿದ್ದರಿಂದ ಅವನಿಗೆ ತತ್ವಜ್ಞಾನ ಆಯಿತು. ಆತ್ಮದರ್ಶನವನ್ನು ಮಾಡಿಕೊಂಡ, ಪರಬ್ರಹ್ಮದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಮುಕ್ತನಾದ ಅನ್ನುವಂಥ ಒಂದು ದೃಷ್ಟಾಂತ ಅನ್ನುವಂಥದ್ದು ಬರ್ತದೆ. ಅದಕ್ಕೆ ಸಂಸಾರಾದ ಅಚಿರಾದ್ಭವ ಮುಕ್ತ. ಅಚಿರಾತ್ ಅಂದ್ರೇನು? ಶೀಘ್ರವಾಗಿ. ಗುರುವಿನ ಚರಣಕಮಲಗಳಲ್ಲಿ ಯಾವಾತನೂ ದೃಢವಾಗಿರತಕ್ಕಂಥ ನಿರತಿಶಯವಾಗಿರತಕ್ಕಂಥ ಭಕ್ತಿ ಎನ್ನುವಂಥದ್ದನ್ನು ಮಾಡ್ತಾ ಇದ್ದಾನೋ ಅವನು ಶೀಘ್ರವಾಗಿ ಈ ಸಂಸಾರ ಸಾಗರದಿಂದ ಮುಕ್ತನಾಗ್ತಾ ಇದ್ದಾನೆ. ಈ ಸಂಸಾರ ಸಾಗರದಿಂದ ಅವನು ಪಾರಾಗ್ತಾನ ಅಂತ. ಈ ಜನ ಮರಣಾತ್ಮಕವಾಗಿರ್ತಕ್ಕಂಥ ಈ ಸಂಸಾರದಲ್ಲ, ಇದರಿಂದ ಅವನು ಮುಕ್ತನಾಗ್ತಾ ಇದ್ದಾನೆ ಅಂಥೇಳಿ ಇಲ್ಲಿ ಬಹಳ ಸುಂದರವಾಗಿ ಹೇಳಿದರು. ಈಶ್ವರತೆ ಗುರುಮೇ ಅಧಿಕ್ ಧಾರೈ ಭಕ್ತಿ ಸುಜಾನ್ ಬಿನ ಗುರು ಭಕ್ತಿ ಪ್ರವೀಣಹು ಲಹೈನ ಆತ್ಮಜ್ಞಾನ. ಸಾಧು ನಿಶ್ಚಲ್ದಾಸ್ ಜಿಯವರು ಕೂಡ ಯಾವ ವಿಚಾರ ಸಾಗರದಲ್ಲಿ ಒಂದು ದೋಹಿಯೊಳಗೆ ಬಹಳ ಸುಂದರವಾಗಿ ಹೇಳ್ತಾರೆ, ನಾವು ಈಶ್ವರನಲ್ಲಿ ಎಷ್ಟು ಭಕ್ತಿ ಮಾಡ್ತೇವಲ್ಲ ಅದಕ್ಕಿಂತಲೂ ಹೆಚ್ಚಿನ ಭಕ್ತಿಯನ್ನು ಗುರುವಿನಲ್ಲಿ ನಾವು ಮಾಡಬೇಕಂತ. ನೋಡಿ, ಎಂಥವರಾದ್ರೂ ಕೂಡ ಕೃಷ್ಣ ಪರಮಾತ್ಮ ಸಾಂದೀಪನಿ ಗುರುಗಳನ್ನು ಮಾಡಿಕೊಂಡ, ಶ್ರೀರಾಮಚಂದ್ರ ವಿಶ್ವಾಮಿತ್ರರನ್ನು ಗುರುಗಳನ್ನಾಗಿ ಮಾಡಿಕೊಂಡ್ರು, ವಶಿಷ್ಠರನ್ನು ಕೂಡ ಗುರುಗಳನ್ನಾಗಿ ಮಾಡಿಕೊಂಡ್ರು. ಹಿಂಗೆ ಎಂಥ ರಾಮಕೃಷ್ಣಾದಿ ಅವತಾರಿ ಶರೀರಗಳದಾರಂದ್ರೂ ಕೂಡ ಅವರು ಗುರುವಿನ ಸೇವಾ ಮಾಡಿ ಗುರುಗಳಿಂದ ತತ್ವಜ್ಞಾನವನ್ನು ಮಾಡಿಕೊಂಡ್ರು. ಇವತ್ತು ಯಾರೇ ಆಗಿರಲಿ, ಮನುಷ್ಯ ಜನ್ಮ ಧಾರಣ ಮಾಡಿಕೊಂಡು ಬಂದವರು ಎಲ್ಲರಿಗೂ ಗುರುವಿನ ಅವಶ್ಯಕತೆ ಎನ್ನುವಂಥದ್ದು. ಯಾಕಂದರೆ ಆಚಾರ್ಯವಾನ್ ಪುರುಷೋ ವೇದ ಅಂತ ಶ್ರುತಿ ಭಗವತಿ ಹೇಳ್ತಾಳೆ. ಚಾಂದೋಗ್ಯ ಉಪನಿಷತ್ನಲ್ಲಿ ಈ ಒಂದು ವಿಚಾರ ಬರ್ತದೆ. ಯಾರು ಗುರುಗಳನ್ನು ಹೊಂದಿದಾರೋ, ಯಾರು ಗುರುಗಳಿಗೆ ಶರಣಾಗತರಾಗಿದ್ದಾರೋ ಅವರು ಮಾತ್ರ ತಮ್ಮ ಅಂತರಂಗದೊಳಗೆ ಭಗವಂತನನ್ನು ಕಾಣ್ತಾರಂತೆ. ಯಾಕಂದರೆ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲಿದೆ ಮುಕುತಿ ಅಂತ ಶರಣರು ಹೇಳ್ತಾರೆ. ಗುರು ತೋರಿಸಿದಾಗ ಆ ಮುಕ್ತಿಯ ಸ್ವರೂಪ ನಮಗೆ ಗುರುತಾಗ್ತದೆ.
ನಾನು ಪರಬ್ರಹ್ಮ ಸ್ವರೂಪನಿದ್ದೇನೆ ಅನ್ನುವಂಥ ಯಥಾರ್ಥ ಜ್ಞಾನ ನಮಗೆ ಆಗಬೇಕಾದ್ರೆ ಅದು ಗುರುವಿನ ಅನುಗ್ರಹ. ಆ ಗುರು ನಮಗೆ ಬೋಧ ಮಾಡಿ ಅದನ್ನು ತೋರಿಸಿಕೊಟ್ಟಾಗ ಅದನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಐತೆ ಹೊರತು ಆ ಗುರು ತೋರಿಸಲಾರ್ದೆ ನಾವು ಎಷ್ಟೇ ಓದ್ಕೊಂಡೇವಂದ್ರೂ ಕೂಡ, ನಾವು ಎಂಥ ಪಂಡಿತರದೇವಂದ್ರೂ ಕೂಡ ನಮಗೆ ಆ ಸ್ವಾನುಭವದೊಳಗೆ ಅದು ಬರಂಗಿಲ್ಲ ಅಂತ. ನಾವು ಅದನ್ನು ಅಪರೋಕ್ಷವಾಗಿ ಆ ಪರಬ್ರಹ್ಮ ವಸ್ತುವನ್ನು ನಾವು ಕಾಣಲಿಕ್ಕಾಗೋದಿಲ್ಲ ಅಂಥೇಳಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಈಶ್ವರತೆ ಗುರುಮೇ ಅಧಿಕ್ ಧಾರೈ ಭಕ್ತಿ ಸುಜಾನ್ ಬಿನ ಗುರು ಭಕ್ತಿ ಪ್ರವೀಣ ಹೂ. ಅಂದರೆ ನಾವು ಗುರುವಿನಲ್ಲಿ ಭಕ್ತಿಯನ್ನು ಮಾಡಲಾರದೆ ನಾವು ಮಹಾನ್ ಪಂಡಿತರದೇವಂದ್ರೂ ವಿದ್ವಾಂಸರದೇವಂದ್ರೂ ಕೂಡ ಬಿನ ಗುರು ಭಕ್ತಿ ಪ್ರವೀಣವು ಲಹೈನ ಆತ್ಮಜ್ಞಾನ, ಅವನಿಗೆ ತತ್ವಜ್ಞಾನ ಆಗ್ತದೇನೋ, ಆತ್ಮಸ್ವರೂಪನ ಯಥಾರ್ಥವಾಗಿ ತಿಳ್ಕೊಳ್ತಾನೇನೋ ಅಂತಂದರೆ ಇಲ್ಲ. ನಮಗೆ ಆತ್ಮದರ್ಶನ ಆಗಬೇಕು, ತತ್ವಜ್ಞಾನ ಆಗಬೇಕು, ನಾವು ಮುಕ್ತರಾಗಬೇಕು ಅಂತಂದರೆ ನಾವು ಗುರುವಿನ ಸೇವೆ ಎನ್ನುವಂಥದ್ದನ್ನು ಮಾಡಬೇಕು. ನಾವು ಗುರುವಿನ ಕರುಣೆಗೆ ಪಾತ್ರರಾಗಬೇಕು. ಗುರು ನಮಗೆ ಒಲಿದು ಬೋಧ ಮಾಡಿದ ಅಂತಂದರೆ ಆವಾಗ ನಾವು ಆ ಗುರುವಿನ ಕೃಪಾ ಮೂಲಕವಾಗಿ ನಮ್ಮ ಅಜ್ಞಾನವನ್ನು ಕಳ್ಕೊಳ್ತೀವಿ. ನಮ್ಮಲ್ಲಿರ್ತಕ್ಕಂಥ ಪಾಪಗಳು ದೂರ ಆಗ್ತಾ ಇದ್ದಾವೆ. ನಮ್ಮ ನಿಜವಾದ ಸ್ವರೂಪದ ಸಾಕ್ಷಾತ್ಕಾರ ಆಗ್ತದೆ. ಕಸ್ವೀಯಂ ಸಾಮ್ಯಂ ವಿದತ್ತೆ ನಿರುಪಮಸ್ತೇನವಾ ಲೌಕಿಕೋಪಿ ಅಂತ ಆಚಾರ್ಯ ಹೇಳಿದರು. ಹೆಂಗೆ ಒಂದು ಇಡ್ಲಿ ಬೆಂಕಿ ಸಂಗ ಮಾಡ್ತು ಅಂತಂದ್ರೆ ಅದು ಬೆಂಕಿ ಸ್ವರೂಪನಾಗಿ ಹೋಗಿಬಿಡ್ತದೆ, ಇಡ್ಲಿಯಾಗಿ ಉಳಿಯಂಗಿಲ್ಲ. ಹಂಗೆ ಗುರುಗಳಿಗೆ ಶರಣಾಗತ ಆದ ಅಂತಂದ್ರೆ ಗುರು ತನ್ನ ಶಿಷ್ಯನನ್ನು ಹೆಂಗೆ ಮಾಡ್ಕೋತಾನವ, ತನ್ನ ಸ್ವರೂಪನ ಮಾಡ್ಕೊಂಡ್ಬಿಡ್ತಾನೆ. ಸ್ವೀಯಂ ಸಾಮ್ಯಂ ವಿದತ್ತೆ ಭವತಿ ನಿರುಪಮಸ್ತೇನವಾ ಲೌಕಿಕೋಪಿ ಅಂತ ಹೇಳಿದರು. ಸದ್ಗುರುನಾಥ ಶಿಷ್ಯನನ್ನು ತನ್ನ ಸ್ವರೂಪ ಅಂದರೆ ತನ್ನಂಗೆ ಮಾಡ್ಕೊಂಡ್ಬಿಡ್ತಾನ ಅಂತ. ಈಗ ಪರುಷಮಣಿ ಕಬ್ಬಿಣವನ್ನು ಬಂಗಾರವನ್ನಾಗಿ ಮಾಡ್ತದೆ, ಆದರೆ ತನ್ನಂಗೆ ಮಾಡ್ಕೊಳ್ತದೇನೋ ಅಂತಂದರೆ ಇಲ್ಲ. ಆದ್ದರಿಂದ ಇಲ್ಲಿ ಗುರುವಿನ ಒಂದು ಇದಕ್ಕೆ ದೃಷ್ಟಾಂತನ ಕೊಡಕ್ಕೆ ಬರಂಗಿಲ್ಲ ಅಂತಾರೆ. ದೃಷ್ಟಾಂತೋ ನೈವ ದೃಷ್ಟ ತ್ರಿಭುವನ ಜಠರೇ ಸದ್ಗುರೋರ್ ಜ್ಞಾನಧಾತು. ನಮಗೆ ಜ್ಞಾನೋಪದೇಶವನ್ನು ಮಾಡಿ ಈ ಭವಸಾಗರದ ಮುಕ್ತರನ್ನಾಗಿ ಮಾಡ್ತಕ್ಕಂಥ ಸದ್ಗುರುವಿಗೆ ಏನಾದರೂ ಉಪಮಾನಗಳದಾವೇನೋ ಅಂತಂದರೆ ಇಲ್ಲ, ಯಾವ ಉಪಮೆಗಳು ಕೂಡ ಇಲ್ಲ. ಅದಕ್ಕೆ ಇಲ್ಲಿ ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಗುರುವಿಗೆ ನಾವು ಶರಣಾಗತರಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಏನು ಹೇಳಿದ, ತದ್ವಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಗೀತೆಯಲ್ಲಿ ಹೇಳ್ತಾನೆ, ನೋಡಪ್ಪ, ನೀನು ಪರಬ್ರಹ್ಮದ ಅರಿವನ್ನು ಮಾಡಿಕೊಳ್ಬೇಕು, ಆ ಜ್ಞಾನವನ್ನು ಮಾಡಿಕೊಂಡು ಮುಕ್ತನಾಗಬೇಕು ಅಂತಂದ್ರೆ ನೀನು ಗುರು ಸನ್ನಿಧಾನಕ್ಕೆ ಬಾ, ನೀನು ಗುರುಗಳಿಗೆ ಶರಣಾಗತನ. ಪ್ರಣಿಪಾತೇನ ಅವರಿಗೆ ಸಾಷ್ಟಾಂಗ ನಮನವನ್ನು ಮಾಡು, ಸಾಷ್ಟಾಂಗ ನಮಸ್ಕಾರ ಅನ್ನುವಂಥದ್ದನ್ನು ಮಾಡು. ಗುರುಗಳಲ್ಲಿ ಪ್ರಶ್ನೆ ಅನ್ನುವಂಥದ್ದನ್ನು ಮಾಡು. ಹೇ ಗುರುದೇವ, ಈ ಜಗತ್ತು ಅಂದರೆ ಯಾವ, ಪರಮಾತ್ಮ ಅಂದರೆ ಯಾರು, ಜೀವ ಅಂದರೆ ಯಾರು, ಜಗತ್ತಂದರೆ ಏನು, ಇವುಗಳ ವಿಚಾರವನ್ನು ಕೇಳು. ಇಲ್ಲಿ ಜೀವನ ಸ್ವರೂಪ ಯಾವುದು, ಪರಮಾತ್ಮನ ಸ್ವರೂಪ ಯಾವುದು, ಜಗತ್ತಿನ ಸ್ವರೂಪ ಯಾವುದು, ಈ ಬಂಧ ಅನ್ನುವಂಥದ್ದು ನನಗೆ ಯಾಕೆ ಬಂದದು, ಇದಕ್ಕೇನಾದರೂ ಪರಿಹಾರ, ಈ ಭವಸಾಗರ ದಾಟಲಿಕ್ಕೆ ಏನಾದರೂ ಉಪಾಯ ಅನ್ನುವಂಥದ್ದು ಅದೇನು ಅಂಥೇಳಿ ಹಿಂಗೆ ಪ್ರಶ್ನೆ ಅನ್ನುವಂಥದ್ದನ್ನು ಮಾಡು. ಕಥಂ ಥರೇಯಂ ಭವಸಿಂಧು ಮೇತಾಂ ಕಾವಾಗತಿರ್ವಾ ಕಥಮೋಸ್ತುಪಾಯ ನ ಜಾನೆ ಕಿಂಚಿತ್ ಕೃಪಯಾಯ ಮಾಂಭೋ ಸಂಸಾರ ದುಃಖ ಕ್ಷತಿಮಾತನುಸ್ವ ಅಂಥೇಳಿ ವಿವೇಕ ಚೂಡಾಮಣಿಯಲ್ಲಿ ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಹೇಳಿದಂತೆ ಇಲ್ಲಿ ಶಿಷ್ಯ ಗುರುಗಳಲ್ಲಿ ಪ್ರಾರ್ಥನಾ ಮಾಡ್ತಾ ಇದ್ದಾನೆ. ಕಥಂ ತರೇಯಂ ಭವಸಿಂಧು ಮೇತಾಂ, ಈ ಭವಸಾಗರವನ್ನು ಹೇ ಗುರುನಾಥ ನಾನು ಹೆಂಗೆ ದಾಟಲಿ, ಇದಕ್ಕೆ ಏನು ಉಪಾಯ ಅನ್ನುವಂಥದ್ದು, ನನಗೆ ಯಾವ ಗತಿ ಅನ್ನುವಂಥ, ಕಾವಾಗತಿರುವ ಕಥಮೋಸ್ತುಪಾಯ, ನಾನು ಮುಂದೆ ಯಾವ ಗತಿಯನ್ನು ಹೊಂದ್ತಾ ಇದ್ದೀನಿ, ಈ ಭವಸಾಗರವನ್ನು ದಾಟಲಿಕ್ಕೆ ಉಪಾಯ ಅನ್ನುವಂಥದ್ದು ಯಾವುದು, ನ ಜಾನೆ ಕಿಂಚಿತ್, ನನಗೇನು ಗುರ್ತಿಲ್ಲ, ನಾನು ನಿನಗೆ ಶರಣಾಗತನಾಗಿದ್ದೀನಿ,
ನೀನೇ ಕೃಪಾದೃಷ್ಟಿಯಿಂದ ನನಗೆ ಬಂದಿರತಕ್ಕಂಥ ಈ ಬಹುದುಃಖ ಅನ್ನುವಂಥದ್ದನ್ನು ನೀನೇ ದೂರ ಮಾಡುವಂಥ ಗುರುಗಳಲ್ಲಿ ನಾವು ಶರಣಾಗತರಾದೀವಿ ಅಂತಂದ್ರೆ ಗುರುನಾಥ ನಮಗೆ ಅಭಯವನ್ನು ಕೊಡ್ತಾ ಇದ್ದಾನೆ. ಮಾವೈಷ್ಣವಿದ್ವನ್ ತವ ನಾಸ್ತ್ಯಪಾಯ ಸಂಸಾರ ಸಿಂಧೋಸ್ತರುಣೇಸ್ತುಪಾಯ ಏನೈವ ಯಾತ ಯತಯೋಸ್ಯ ಪಾರಂ ತದೇವ ಮಾರ್ಗಂ ತವ ನಿರ್ದಿಶಾಮಿ. ನಮಗೆ ಸದ್ಗುರುಗಳು ಅನಿಮಿತ್ಯ ಬಂದು ಅವರು ಕರುಣಾಸಿಂಧುಗಳು, ಅವರು ನಮಗೆ ಅಭಯ ಕೊಡ್ತಾರೆ. ಹೆದರಬೇಡೋ ಅಂತ ಹೇಳ್ತಾ ಇದ್ದಾರೆ. ಮಾವೈಷ್ಣವಿದ್ವನ್ ಸ್ತವನಾಸ್ತ್ಯಪಾಯ, ನಿನಗೆ ಯಾವ ಅಪಾಯವೂ ಬರೋದಿಲ್ಲ. ಅನೇಕ ಯೋಗಿಗಳು, ಮುನಿಗಳು, ತತ್ವಜ್ಞಾನಿಗಳು ಯಾವ ಮಾರ್ಗದಿಂದ ಈ ಭವಸಾಗರವನ್ನು ದಾಟಿದಾರೋ ಅಂಥ ಉಪಾಯವನ್ನು ನಿನಗೆ ಬೋಧ ಮಾಡ್ತಾ ಇದ್ದೀನಿ. ನಿನ್ನನ್ನು ಭವಸಾಗರ ನಾನು ಮುಕ್ತನನ್ನಾಗಿ ಮಾಡ್ತಾ ಇದ್ದೀನಿ. ನೀ ಇದಕ್ಕೆ ಹೆದರಾಕೆ ಹೋಗಬೇಡ ಅಂಥೇಳಿ ನಮಗೆ ಅಭಯವನ್ನು ಕೊಡ್ತಕ್ಕಂಥವ್ರು ಯಾರು ಅಂತಂದ್ರೆ ಸದ್ಗುರುಗಳದಾರ. ಅದಕ್ಕೆ ಅಂಥ ಒಂದು ಗುರುವಿನ ಸೇವೆ ಎನ್ನುವಂಥದ್ದನ್ನು ನಾವು ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಗುರು ಸೇವೆಯ ಮಾಡಲು ಉರುಭವ ರೋಗವಳಿದು ಮುಕ್ತನಾಗುವಿಯದರಿಂದ ತನುವ ದಂಡಿಸಿ ಗುರು ಸೇವೆಗೈಯುತ್ತ ಮನವ ನಿಲ್ಲಿಸಿ ಗುರುಮಂತ್ರವ ಜಪಿಸುತ್ತ ಧನವನರ್ಪಿಸಿ ಗುರುವಿನ ಇಷ್ಟಾರ್ಥವ ಸಲ್ಲಿಸುತ್ತ ತನು ಮನ ಧನವ ನೀ ಪರಿಯಿತ್ತು ಮುದದಿಂದ ಅಂತ ಒಂದು ಕಡೆಯಲ್ಲಿ ಮಹಾತ್ಮರು ಬಹಳ ಸುಂದರವಾಗಿ ಹೇಳ್ಕೊಂಡು ಬರ್ತಾರೆ. ಗುರು ಸೇವೆಯ ಮಾಡಲು ಅಂತ ಹೇಳಿದರು. ನೋಡಪ್ಪ, ನೀನು ಗುರುವಿನ ಸೇವಾ ಮಾಡು. ಉರುಭವ ರೋಗವಳಿದು, ನಿನಗೆ ಬಂದಿರತಕ್ಕಂಥ ಈ ಭವರೋಗ ಅನ್ನುವಂಥದ್ದು ಇದು ಚೆನ್ನಾಗಿ ಅಳುದು ಹೋಗಿಬಿಡ್ತದೆ. ನೀನು ಮುಕ್ತನಾಗಿ ಬಿಡ್ತಾ ಇದ್ದೀಯ. ಶರೀರದಿಂದ ಗುರುವಿನ ಸೇವಾ ಮಾಡು. ಆ ಗುರುಗಳು ಹೇಳಿಕೊಟ್ಟಿರ್ತಕ್ಕಂಥ ಮಂತ್ರವನ್ನು ನೀನು ಸದಾ ಜಪ ಮಾಡುವಂಥವನಾಗು. ಮತ್ತು ನಿನ್ನಲ್ಲಿರ್ತಕ್ಕಂಥ ಧನವನ್ನು ಗುರುವಿನ ಇಷ್ಟಾರ್ಥವನ್ನು ಸಲ್ಲಿಸಲಿಕ್ಕೆ ಅದನ್ನು ಅರ್ಪಣ ಮಾಡುವಂಥವನಾಗಿ, ಹಿಂಗೆ ತನು ಮನ ಧನದಿಂದ ನೀನು ಗುರುಗಳಿಗೆ ಸಮರ್ಪಣ ಮಾಡಿ ನೀನು ಪ್ರೀತಿಯಿಂದ ಅವ್ರ ಸೇವಾದಿಗಳನ್ನು ಮಾಡಿದಿ ಅಂತಂದರೆ ಈ ಭವದಿಂದ ನೀನು ಮುಕ್ತನಾಗ್ತೀಯ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಆಚಾರ್ಯ ಹೇಳಿದಂತೆ ಸೇಂದ್ರಿಯ ಮನಸಾ ನಿಯಮಾದೇವಂ, ಮತ್ತು ನಿನ್ನ ಇಂದ್ರಿಯ ಮತ್ತು ಮನಸ್ಸನ್ನುವಂಥದ್ದನ್ನು ಸಂಯಮನ ಮಾಡು ಅಂತ ಹೇಳ್ತಾರೆ. ಯಾಕೆಂದರೆ ನಮ್ಮ ಇಂದ್ರಿಯಗಳು ಇವು ತಮ್ಮ ವಿಷಯಗಳಲ್ಲಿ ಹೋಗ್ತಾ ಇರ್ತವೆ. ಮನಸ್ಸು ಕೂಡ ಇಂದ್ರಿಯಗಳ ಮೂಲಕವಾಗಿ ಹೊರಗಿನ ಪ್ರಪಂಚವನ್ನೇ ನೋಡ್ತದೆ, ಆ ವಿಷಯಗಳನ್ನು ಇಚ್ಛಾ ಮಾಡ್ತದೆ. ವಿಷಯಗಳ ಅಪೇಕ್ಷೆಯಿಂದ ಇದು ಬಂಧನಕ್ಕೊಳಗಾಗ್ತದೆ. ಇಂಥ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನುವಂಥದ್ದನ್ನು ನೀನು ಅಂತರ್ಮುಖ ಮಾಡಿಕೋ ಅಂತ ಹೇಳಿದರು. ನಿನ್ನ ಮನಸ್ಸನ್ನು, ನಿನ್ನ ಬುದ್ಧಿ ಅನ್ನುವಂಥದ್ದನ್ನು, ಇಂದ್ರಿಯಗಳನ್ನುವಂಥದ್ದನ್ನು ನೀನು ಅಂತರ್ಮುಖ ಮಾಡಿಕೊಂಡಿ ಅಂತಂದರೆ ಆ ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ಹೋಗಲಾರ್ದಂಗೆ ಅಂತರ್ಮುಖ ಆಯಿತು ಅಂತಂದರೆ ನಿನ್ನ ಹೃದಯದೊಳಗನೆ ಭಗವಂತನನ್ನು ನೀನು ನೋಡ್ತಾ ಇದ್ದೀಯಾ. ಅಂದರೆ ಇಲ್ಲಿ ನಮ್ಮ ದಶೇಂದ್ರಿಯಗಳು ಮತ್ತು ಮನಸ್ಸಿನ ನಿಗ್ರಹ ಇವುಗಳ ಒಂದು ಸಂಯಮನ ಆದಾಗ ಮಾತ್ರ ನಮ್ಮ ಹೃದಯದಲ್ಲಿರ್ತಕ್ಕಂಥ ಆ ಭಗವಂತನನ್ನು, ಅಂದರೆ ಯಾವ ನಮ್ಮ ಪ್ರತ್ಯೇಗಾತ್ಮ ಸ್ವರೂಪವನ್ನು ನಾವು ನೋಡ್ತೀವಿ ಅಂಥೇಳಿ ಆಚಾರ್ಯರು ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ನಮಗೆ ಉಪದೇಶ ಮಾಡಿಕೊಂಡು ಬಂದಾರ. ಅದಕ್ಕೆ ಇಲ್ಲಿ ಗುರುವಿನಿಂದ ನಾವು ತತ್ವಜ್ಞಾನ ಮಾಡಿಕೊಂಡು ಮುಕ್ತರಾಗಬೇಕಾಗಿತ್ತು ಅಂತಂದರೆ ಅದಕ್ಕೆ ಸರಳವಾದ ಉಪಾಯ ಯಾವುದು ಅಂತಂದರೆ ನಾವು ಗುರುಗಳಿಗೆ ಶರಣಾಗತರಾಗಬೇಕು ಅಂತ. ಅದಕ್ಕೆ ಕಂಡುದನು ಹಿಡಿಯಲಲ್ಲದೆ ಕಾಣುವುದ ನರಸಿ ಹಿಡಿದೇನೆಂದರೆ ಸಿಕ್ಕದೆಂಬ ಬಳಲಿಕೆ ನೋಡ. ಕಂಡುದನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣುವುದ ಕಾಣಬಹುದು ನೋಡ ಗುಹೇಶ್ವರ ಅಂಥೇಳಿ ಅಲ್ಲಮ ಪ್ರಭುದೇವರು ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ. ಕಂಡುದನು ಹಿಡಿಯಲಲ್ಲದೆ, ಈಗ ಪ್ರತ್ಯಕ್ಷ ದೇವರು ಯಾರು ಅಂತಂದರೆ ಸದ್ಗುರುನಾಥ. ಅಂಥ ಪ್ರತ್ಯಕ್ಷ ದೈವವಾಗಿರ್ತಕ್ಕಂಥ ನಾವು ಗುರುವಿನನ್ನು ಬಿಟ್ಟು ಕಾಣದೇ ಇರತಕ್ಕಂಥದ್ದು, ನಾವು ಎಲ್ಲೋ ಹೋಗ್ತೀವಿ, ಕಾಶಿಯೋ ರಾಮೇಶ್ವರಕ್ಕೋ ಇನ್ನೂ ಹಲವು ಹಿಮಾಲಯ ಪರ್ವತ ಕಡೆ ಎಲ್ಲ ಹೋಗ್ತೀವಿ, ಯಾರೋ ಭಗವಂತನ ನೋಡಬೇಕು ಅಂತ ಹೋಗ್ತಾ ಇದ್ದೀವಿ. ಹಿಡಿದೇನೆಂದರೆ ಸಿಕ್ಕದೆಂಬಳಲಿಕೆ ನೋಡ. ಅಲ್ಲಿ ಹೋದ್ರೆ ನಮಗೆ ನಿಜವಾದ ಭಗವದ್ ದರ್ಶನ ಆಗ್ತದೇನೋ ಅಂತಂದ್ರೆ ಆಗೋದಿಲ್ಲ, ನಮಗೆ ಶಾಂತಿ ಸಿಗೋದಿಲ್ಲ. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ, ಪ್ರತ್ಯಕ್ಷ ದೈವವಾಗಿರ್ತಕ್ಕಂಥ ಗುರುವಿನ ಪಾದ ಹಿಡ್ಕೊಂಡೀವಿ ಅಂತಂದ್ರೆ
ಆ ಕಾಣದೇ ಇರತಕ್ಕಂಥ ಯಾವ ನಿರಾಕಾರವಾಗಿರುವಂಥ ಪರತತ್ವ ಅನ್ನುವಂಥದ್ದೇನದ ಅದನ್ನು ನಮ್ಮ ಅಂತಃಕರಣದೊಳಗೆ ನಮ್ಮ ಹೃದಯದೊಳಗನ ನಾವು ಅದನ್ನು ಕಾಣಲಿಕ್ಕೆ ಸಾಧ್ಯ ಅದ ಅನ್ನುವಂಥ ಮಾತನ್ನು ಅಲ್ಲಮ ಪ್ರಭುದೇವರು ಕೂಡ ಬಹು ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಗುರುವಿನಲ್ಲಿ ಭಕ್ತಿ ಅನ್ನುವಂಥದ್ದನ್ನು ಮಾಡಬೇಕು. ನಾವು ಗುರುಭಕ್ತರಾಗಬೇಕು. ಗುರು ಅಂದರೆ ಸಾಕ್ಷಾತ್ ಭಗವಂತ ಅಂತ ತಿಳ್ಕೊಂಡು ಗುರುವಿನ ಸೇವೆಯಲ್ಲಿ ನಾವು ನಿರತರಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಆಚಾರ್ಯ ಈ ಶ್ಲೋಕದೊಳಗೆ ಹೇಳಿ ಕೊನೆಗೆ ಹೇಳ್ತಾರೆ, ಮೂಢ ಕಶ್ಚನ ವೈಯಾಕರಣೋ ಡುಕ್ರೀಕರಣಾಧ್ಯಯನ ಧುರೀಣಃ ಶ್ರೀಮಚ್ಛಂಕರ ಭಗವತ್ ಶಿಷ್ಯೈ ಬೋಧಿತ ಆನೇಚ್ಛೋದಿತ ಕರಣೈಹಿ ಅಂತ ಹೇಳಿದರು. ಅಂದರೆ ಇಲ್ಲಿ ಯಾವ ಗಂಗಾ ನದಿ ತೀರದಲ್ಲಿ ವಯಸ್ಸಾಗಿರತಕ್ಕಂಥ ಒಬ್ಬ ವೃದ್ಧ ಮನುಷ್ಯ ವ್ಯಾಕರಣ ಸೂತ್ರವನ್ನು ಅಧ್ಯಯನ ಮಾಡ್ತಾ ಇದ್ದ. ಡುಕ್ರೀಕರಣೆ ಅಂಥೇಳಿ ಆ ವ್ಯಾಕರಣ ಸೂತ್ರವನ್ನು ಕಂಠಪಾಠ ಮಾಡ್ತಿದ್ದ. ಅದನ್ನು ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ನೋಡಿದರು. ಇವನು ಎಂಥ ಮೂಢಮತಿ ಅದಾನಲ್ಲ, ಅದಕ್ಕೆ ಮೂಢ ಕಶ್ಚಿನ ವೈಯಾಕರಣ ಅಂತ ಹೇಳಿದರು. ವ್ಯಾಕರಣವನ್ನು ಓದತಕ್ಕಂಥ ಒಬ್ಬ ಕಶ್ಚಿತ್ ಯಾವನೋ ಒಬ್ಬ ಮೂಢಮತಿಯಾಗಿರ್ತಕ್ಕಂಥ ವ್ಯಕ್ತಿ ಡುಕ್ರೀಕರಣಾಧ್ಯಯನ ಧುರಿಣಃ, ಡುಕ್ರೀಕರಣ ಅನ್ನುವಂಥ ಈ ವ್ಯಾಕರಣ ಸೂತ್ರವನ್ನು ಅಧ್ಯಯನ ಮಾಡುವಂಥ ಈ ಯಾವ ಒಬ್ಬ ಪುರುಷನಿಗೆ ಶ್ರೀಮಚ್ಛಂಕರ ಭಗವತ್ ಶಿಷ್ಯೈಹಿ, ಶ್ರೀಮಚ್ಛಂಕರ ಭಗವತ್ ಪಾದಾಚಾರ್ಯರು ಏನು ಮಾಡಿದರು ಅಂತಂದರೆ ಆರಂಭದೊಳಗೆ ಅವರು ಸುಮಾರು 2ರಿಂದ 13ನೇ ಶ್ಲೋಕದ ಪರ್ಯಂತರವಾಗಿ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರೇ ಆ ಬ್ರಾಹ್ಮಣನಿಗೆ ಉಪದೇಶ ಅನ್ನುವಂಥದ್ದನ್ನು ಮಾಡಿದರು. ಇನ್ನು ಉಳಿದಿರ್ತಕ್ಕಂಥ 14ರಿಂದ 27ನೇ ಏನು ಶ್ಲೋಕಗಳದಾವಲ್ಲ ಆ ಪದ್ಯಗಳು ಅವರ ಸಂಗಡ ಯಾತ್ರೆಯಲ್ಲಿರ್ತಕ್ಕಂಥ ಅನೇಕ ವಿದ್ವಾಂಸರು ಅವರು ಹೇಳಿದ್ದಾರೆ ಅಂಥೇಳಿ ಹಿಂಗೆ ವದಂತಿ ಅನ್ನುವಂಥದ್ದು ಅದ. ಆದರೆ ಯಾರು ಯಾವ ಶ್ಲೋಕ ಹೇಳ್ಯಾರ ಅನ್ನೋದು ಇನ್ನೂ ಅಷ್ಟು ಸ್ಪಷ್ಟವಾಗಿ ನಮಗೆ ಇನ್ನೂ ತಿಳಿದು ಬಂದಿಲ್ಲ. ಈ ರೀತಿಯಾಗಿ ಅಂತೂ ಯಾರೇ ಹೇಳಲಿ ಅವ್ರು ಹೇಳಿರ್ತಕ್ಕಂಥ ವಿಷಯ ನಮಗೆ ಅತ್ಯಂತ ಗ್ರಾಹ್ಯ ಅದ. ಈ ಭಜಗೋವಿಂದಂ ಗ್ರಂಥ ಅನ್ನುವಂಥದ್ದು ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು. ಇದು ಕೇಳಲು ಬಹಳ ಇಂಪಾಗಿರ್ತಕ್ಕಂಥದ್ದು, ಹಾಡಲು ಕೂಡ ಇದು ಬಹಳ ಮಧುರವಾಗಿರುವಂಥದ್ದು. ಇದು ನಮ್ಮ ಭಾರತ ಭೂಮಿಯೊಳಗೆ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಗ್ರಂಥ. ಇದರೊಳಗೆ ಅನೇಕ ರೀತಿಯಾಗಿರ್ತಕ್ಕಂಥ ಜ್ಞಾನ, ವೈರಾಗ್ಯ ಮತ್ತು ಭಕ್ತಿ, ನೀತಿ ಎಲ್ಲ ವಿಷಯಗಳು ಇದರೊಳಗೆ ಅಡಕವಾಗಿದ್ದಾವೆ. ಇದನ್ನು ಯಾರು ಶ್ರದ್ಧಾಭಕ್ತಿಯಿಂದ ಇದನ್ನು ಆಲಿಸ್ತಾ ಇದ್ದಾರೆ, ಶ್ರವಣ ಮಾಡ್ತಾ ಇದ್ದಾರೆ, ಅದರಂತೆ ಯಾರು ನಡೀತಾ ಇದ್ದಾರೆ ಅವರು ಜ್ಞಾನವನ್ನು ಮಾಡಿಕೊಂಡು ಮುಕ್ತರಾಗ್ತಾ ಇದ್ದಾರೆ. ಅವರ ಜನ್ಮ ಅನ್ನುವಂಥದ್ದು ಪಾವನ ಆಗ್ತದೆ. ಅದಕ್ಕೆ ನಾವು ಇಲ್ಲಿಂದ ಆರಂಭದಿಂದ 33ನೇ ಶ್ಲೋಕದ ಪರ್ಯಂತರವಾಗಿ ಈ ಯಾವ ಶ್ರೀಮತ್ ಶಂಕರ ಭಗವತ್ಪಾದ ರಚಿತವಾಗಿರ್ತಕ್ಕಂಥ ಭಜಗೋವಿಂದಂ ಸ್ತೋತ್ರ ಅನ್ನುವಂಥದ್ದು ಯಥಾಮತಿಗೆ ಹೊಳೆದಷ್ಟು ಆ ಸದ್ಗುರುನಾಥ ಹೃದಯದೊಳಗೆ ಕುಳಿತು ಏನು ಪ್ರೇರಣೆ ಮಾಡಿದ್ದಾನೆ, ಏನು ನುಡಿಸಿದ್ದಾನೆ ಅಷ್ಟನ್ನು ಇಲ್ಲಿ ಪ್ರತಿಪಾದನೆ ಮಾಡಿದ್ದಾಗಿದೆ. ಇಲ್ಲಿಗೆ ಈ ಭಜಗೋವಿಂದಂ ಪ್ರವಚನ ಇಲ್ಲಿಗೆ ಮಹಾಮಂಗಲ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಮತ್ತು ಪ್ರಸಂಗ ಬಂದಾಗ ಶ್ರೀಮನ್ಯಜೀವನ ಶಿವಗಳವರ ಅವರ ಒಂದು ಜೀವ ಸಂಬೋಧನಾ ಸ್ಥಳ ಗ್ರಂಥ ಆಗಲಿ ಅಥವಾ ಇನ್ನೂ ಬೇರೆ ಗ್ರಂಥವನ್ನಾಗಲಿ ಮತ್ತೆ ಅವಕಾಶ ಸಿಕ್ಕಾಗ ಆ ಪ್ರವಚನವನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಈ 4 ಮಾತುಗಳನ್ನು ಸದ್ಗುರು ಚರಣಕ್ಕೆ ಅರ್ಪಿಸಿ ಹಾಗೂ ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರ ಚರಣಕಮಲಗಳಿಗೆ ಸಮರ್ಪಣೆ ಮಾಡಿ ಇಲ್ಲಿಗೆ ವಿರಾಮ ಮಾಡ್ತಾ ಇದ್ದೇನೆ. ಓಂ ತತ್ಸತ್.